ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಜೀವನದಲ್ಲಿ ನೀನಿಲ್ಲದೆ ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ ಗೊತ್ತಾ? ನನಗೆ ನೀನು ಬೇಕು ದಿವ್ಯಾ. ನಾವು ಮತ್ತೆ ಮೊದಲಿನ ಥರ ಆಗಬೇಕು. ನಾವು ಹತ್ರ ಆಗೋ ಸಮಯ ಬಂದಿದೆ ಬಾಲ. ನೀನೇನೋ ಯೋಚನೆ ಮಾಡಬೇಡ. ನಮ್ಮಿಬ್ರು ಮಧ್ಯೆ ಇರೋ ಕಂದಕ ದೂರ ಆಗಿ ನಾವಿಬ್ರು ಮತ್ತೆ ಚೆನ್ನಾಗಿರ್ತೀವಿ. ಅದನ್ನ ಬೇರೆಯವ್ರು ನೋಡಿ ಹೊಟ್ಟೆ ಹೊರ್ಕೊಂಡು ಸಾಯ್ಬೇಕು. ಐ ಲವ್ ಯು ದಿವ್ಯಾ. ಬಾಲ, ಐ ಲವ್ ಯು ಟು. ಗುರಿ ಆದ್ರೂ ಅಮ್ಮ ಮಾವ 2 ಡೈಲಾಗ್ ಜಾಸ್ತಿ ಹೇಳಿದ್ರು ಅಂತ ನಂಗೆ ಅನಿಸ್ತಿದೆ. ಸೌಕಣಿ ನನಗೂ ಹಾಗೆ ಅನ್ನಿಸ್ತು. ಅಲ್ಲ, ಫೋನಲ್ಲಿ ಬಂತು ಹೇಳ್ದೆ ಅಷ್ಟೇ. ಅಷ್ಟೇ, ಇದೆಲ್ಲ ನಾಟಕ. ಅದು ನೆನಪಲ್ಲಿರ್ಲಿ. ಆಯ್ತು, ನೆನಪಿದೆ. ನೋಡಿ ಅತ್ತೆ, ಇವಳಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ನನಗೆ ನಿನ್ ಮೇಲಲ್ಲ, ಅವಳ ಮೇಲೆ ನಂಬಿಕೆ ಇಲ್ಲ. ನಿನ್ನ ಪಡ್ಕೊಳ್ಳೋದಿಕ್ಕೆ ಅವಳು ಏನೇನೆಲ್ಲ ಟ್ರೈ ಮಾಡ್ತಿದ್ದಾಳೆ ಅಂತ ನೀನೇ ನೋಡ್ತಿಲ್ವಾ? ಇವನೇನೇ ಹೇಳಿದ್ರು, ಅವಳು ಏನೇ ಮಾಡಿದ್ರು, ಬಾಲ ಯಾವತ್ತಿದ್ರು ನಿನ್ ಗಂಡ ಕಡೆ. ಇದಕ್ಕೆ ಗ್ಯಾರಂಟಿ ಈ ಅಜ್ಜಿ. ಅತ್ತೆ, ನೀವು ಆಗಾಗ ದಿವ್ಯನ್ ನಾಟಕ ಕರ್ಗೋದ್ ಬಿಡಿ. ಆಮೇಲೆ ರುಕ್ಕುನು ಈ ತರ ಪ್ರಶ್ನೆ ಕೇಳೋದು ಬಿಡ್ತಾಳೆ ಅಲ್ವೇನ ರುಕ್ಕು? ಹಾಗೆ ಹೇಳಿ ಅಮ್ಮ. ಈಗ ಬೇರೆ ಮುತ್ಕೊಟ್ಟು ಹೋಗಿದ್ದಾಳೆ. ಓ, ಹಾಗೆಲ್ಲ ಏನಿಲ್ಲ ರುಕ್ಕು. ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ, ಮಲ್ಕೋ. ಮಿಕ್ಕಿದ ಬೆಳಗ್ಗೆ ನೋಡ್ಕೊಳ್ಳೋಣ. ಗುಡ್ ನೈಟ್. ಮುನ್ಸ್ವಾಮಿ ಅವರೇ, ನೀವು ಆತಂಕ ಪಡೋದು ಬೇಡ. ಉಷಾ ಆರಾಮಾಗಿದ್ದಾಳೆ. ಅವಳು ನನ್ನ ಜವಾಬ್ದಾರಿ. ನೀವು ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ? ಬೇಕಿದ್ರೆ ನೀವು ಇಲ್ಲೇ ಬಂದಿದ್ಬಿಡಿ, ನಾನು ಅತ್ತೆ ಮಾವನ ಹತ್ರ ಮಾತಾಡ್ತೀನಿ. ನನಗೆ ನಿಮ್ಮ ಆತಂಕ ಅರ್ಥ ಆಗತ್ತೆ. ಸತ್ಯ ಸತ್ಯ ಮುನ್ಸ್ವಾಮಿ ಅವರೇ, ನಾನು ನಿಮಗೆ ಫೋನ್ ಮಾಡ್ತೀನಿ. ಅತ್ತೆ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅದು ಕೆಳಗಡೆ ಪ್ರೆಸ್ನವ್ರು ಬಂದಿದ್ದಾರೆ. ಅವ್ರಾ? ಯಾಕೆ? ಉಷಾನ ಹತ್ರ ಮಾತಾಡ್ಬೇಕಂತೆ, ಅವಳನ್ನ ನೋಡ್ಬೇಕಂತೆ. ಚೆಲ್ಲಿದಾಳ ಅವಳು. ಆಯ್ತು, ನೀವು ಗಾಬರಿ ಆಗ್ಬೇಡಿ. ಅಲ್ಲ ಸತ್ಯ, ಯಾವ ವಿಷಯ ಆಚೆ ಬರಬಾರ್ದು ಅನ್ಕೊಂಡಿದ್ವೋ ಅದೇ ಆಗ್ತಿದ್ಯಲ್ಲ. ಅತ್ತೆ, ನಾನು ಇದನ್ನು ಹ್ಯಾಂಡಲ್ ಮಾಡ್ತೀನಿ. ಅಲ್ಲ, ಆದ್ರೆ ಪಾಪ ಉಷಾ. ಅವಳ ಹತ್ರ ಮಾತಾಡಿ ಅವಳನ್ನ ಪ್ರಿಪೇರ್ ಮಾಡಿ ಕರ್ಕೊಂಡು ಬರ್ತೀನಿ. ಅಲ್ಲ ಸತ್ಯ, ಆ ಮೀಡಿಯಾದವರು ಪಾಪ ಉಷಾನ ಅದೇನ್ ಪ್ರಶ್ನೆ ಕೇಳ್ತಾರೋ ಏನ್ ಹೇಳ್ತಾರೆ. ನಾವು ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು ಅತ್ತೆ. ಈಗ ಪರಿಸ್ಥಿತಿ ಕೈ ಮೀರಿ ಹೋಗಿದೆ, ನಾವು ಅದನ್ನು ಎದುರಿಸ್ಬೇಕಷ್ಟೆ. ನಾನು ಉಷಾ ಹತ್ರ ಮಾತಾಡಿ ಅವಳನ್ನ ಕರ್ಕೊಂಡು ಬರ್ತೀನಿ. ನೀವು ಯೋಚನೆ ಮಾಡಿ. ಗುಡ್ ಮಾರ್ನಿಂಗ್ ಸತ್ಯ. ಗುಡ್ ಮಾರ್ನಿಂಗ್ ಮೇಡಮ್. ಏ ಹುಡುಗಿ, ಯಾಕಷ್ಟೊಂದು ಗಾಬರಿ ಆಗ್ತಿದೀಯಾ? ಏನೂ ಆಗಲ್ಲ, ಎಲ್ಲ ಸರಿ ಹೋಗತ್ತೆ. ಕೊಲ್ಲೋನೊಬ್ನಿದ್ರೆ ಕಾಯೋನೊಬ್ನಿದ್ದಾನೆ, ಹೆದರ್ಕೋಬೇಡ. ಯಾಕೆಷ್ಟು ಟೆನ್ಷನಲ್ಲಿ ಇದ್ದೀರಾ ಸತ್ಯ? ಆರಾಮವಾಗಿರಿ. ತುಂಬ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀವಿ. ಎಲ್ಲ ನಾವು ಅನ್ಕೊಂಡಂಗೆ ಆಗುತ್ತೆ ಅಲ್ವಾ? ಈ ನ್ಯಾಯಾಲಯದಲ್ಲಿ ನಮ್ಮ ಉಷಾಗ್ ನ್ಯಾಯ ಸಿಗುತ್ತೆ ಅಲ್ವಾ? ಹರ್ಷಿತ್ ತನ್ನ ಮೃಗಕ್ಕೆ ಶಿಕ್ಷೆ ಆಗತ್ತಲ್ವಾ ಮೇಡಮ್?
ನಿಮ್ಗೆ ಯಾಕೆ ಈಗ ಈ ಡೌಟು? ಮೇಡಮ್, ಇಂಥ ಕೇಸ್ಗಳಲ್ಲಿ ಸಿಗೋ ತೀರ್ಪನ್ನ ನೋಡ್ತಾನೆ ಬೆಳೆದವಳು ನಾನು. ಇವತ್ತು ನಾನು ಇನ್ಸ್ಪೆಕ್ಟರ್ ಇರ್ಬೋದು, ಆದ್ರೆ ನನ್ನೊಳಗೂ ಒಬ್ಬ ಹೆಣ್ಣಿದ್ದಾಳೆ ಮೇಡಮ್. ಇಂಥ ಮೃಗಗಳಿಗೆ ಶಿಕ್ಷೆ ಆಗ್ಬೇಕು ಅಂತಾನೆ ಬಯಸೋಳು ನಾನು. ಆದ್ರೆ ನಾವೇನೋ ಅಂದ್ಕೋತೀವಿ, ಆದ್ರೆ ಇಲ್ಲೇನೋ ಆಗ್ಬಿಡುತ್ತೆ ಅನ್ನೋ ಭಯ. ಏ ಹುಡುಗಿ, ಯಾಕಿಷ್ಟೊಂದು ಆತಂಕ ಪಡ್ತಿದೀಯಾ? ಬೇಡದೇ ಇರೋ ಯೋಚನೆ ಬೇಡ ನಿನಗೆ. ನೋಡು, ನೀನೀಗ ಧೈರ್ಯವಾಗಿರ್ಬೇಕು. ನಿನ್ನನ್ನು ನೋಡಿ ಉಷಾ ಧೈರ್ಯ ತಂದ್ಕೋತಾಳೆ. ಪ್ರಕೃತಿಯವ್ರು ಹೇಳ್ದ ಹಾಗೆ ಅಷ್ಟು ಕಷ್ಟಪಟ್ಟು ಸಾಕ್ಷಿಗಳನ್ನ ಹೊಂದಿಸಿದೀಯಾ. ಅದನ್ನ ಸಮರ್ಥನೆ ಮಾಡೋದಕ್ಕೆ ಪ್ರಕೃತಿಯವರು ಕೋರ್ಟಲ್ಲಿ ವಾದ ಮಾಡಕ್ ರೆಡಿ ಇದ್ದಾರೆ. ಆ ಹರ್ಷಿತ್ ಅನ್ನೋ ಮೃಗಕ್ಕೆ ಶಿಕ್ಷೆ ಆಗ್ಲೇಬೇಕು ಅಂತ ನೀನ್ ಬಯಸ್ತಿದೀಯಲ್ಲ, ಆ ನಿನ್ನ ಬಯಕೆಗೆ ಗೆಲುವು ಸಿಕ್ಕೇ ಸಿಗತ್ತೆ. ಪ್ರಪಂಚದ ನಿಯಮನೇ ಅದು ಅಲ್ಲ ಸತ್ಯ. ಶಿಷ್ಟರಿಗೆ ರಕ್ಷೆ, ದುಷ್ಟರಿಗೆ ಶಿಕ್ಷೆ ಆಗ್ಲೇಬೇಕು. ಈ ಕೇಸಲ್ಲೂ ಅದೇ ಆಗುತ್ತೆ. ಹೇ ಹುಡುಗಿ, ಲಾಯರೇ ಅಷ್ಟೊಂದು ಭರವಸೆ ಕೊಟ್ಮೇಲೆ ಇನ್ ಯಾವುದ್ರ ಬಗ್ಗೆ ಚಿಂತೆ ನಿನಗೆ? ಸತ್ಯ ಅವರೇ, ನಮ್ಮ ಹತ್ರ ಎಲ್ಲ ಎವಿಡೆನ್ಸು ಪಕ್ಕಾ ಇದೆ. ಯೋಚನೆ ಮಾಡ್ಬಿಟ್ಟು ಅಂದಹಾಗೆ ಉಷಾ ಎಲ್ಲಿದ್ದಾಳೆ? ಹಿಯರಿಂಗ್ ಇನ್ನೇನು ಶುರುವಾಗುತ್ತೆ. ಇನ್ನೇನು ಬಂದ್ಬಿಡ್ತಾರೆ ಮೇಡಮ್, ಆನ್ ದ ವೇ ಇದ್ದಾರೆ. ಉಷಾ, ಹೆದರ್ಕೋಬೇಡ. ನಡೆದಿದ್ದನ್ನ ಧೈರ್ಯವಾಗಿ ಜಡ್ಜ್ ಮುಂದೆ ಹೇಳು. ಮತ್ತೆ ಮತ್ತೆ ಅದನ್ನೇ ಹೇಗ್ ಮಾತಾಡ್ಲಿ ಅಕ್ಕ? ಇದನ್ನೇ ನಾನು ಬೇಡ ಅಂತ ಹೇಳೋದು. ಎಲ್ಲಿವರೆಗೂ ಪ್ರಪಂಚದ ಮುಂದೆ ನಡೆದಿದ್ದನ್ನ ನೀನ್ ಧೈರ್ಯವಾಗಿ ಹೇಳಲ್ವೋ, ಅಲ್ಲಿವರೆಗೂ ಹರ್ಷಿತ್ ಅಂತವ್ರು ಗೆಲುವು ತಂದೆ ಅಂತ ಬೀಗ್ತಿರ್ತಾರೆ. ಹರ್ಷಿತ್ಗೆ ಶಿಕ್ಷೆ ಆಗ್ಬೇಕೋ ಇಲ್ವೋ? ಹಾಗಿದ್ರೆ ನೀನು ಧೈರ್ಯವಾಗಿ ನಾನು ಹೇಳ್ದಾಗೆ ಮಾತಾಡ್ಲೇಬೇಕು. ಉಷಾ, ಹೆದರ್ಕೋಬೇಡ, ಧೈರ್ಯವಾಗಿರು. ಕಾನೂನಿರೋದೇ ನಮ್ಮಂಥವ್ರನ್ನ ಕಾಪಾಡೋದಕ್ಕೆ. ನಂದಿನಿ ಅತ್ತೆ, ಉಷನ್ ಕರ್ಕೊಂಡು ಹೋಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.